ಎಲ್ಲ ಜನರದು ಇದೇ ಕಷ್ಟ ಇದೆ. ಎಲ್ಲ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಗಾರ್ಮೆಂಟ್ಸ್ಗೆ ಹೋಗೋ ಜನ ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ಅಂಥವ್ರಿಗೆ 1 ಲಕ್ಷ ಕಟ್ಟಿದ್ದಾರೆ. ಈ ವಸತಿ ಸಚಿವರು ದಯಮಾಡಿ ಇದಕ್ಕೆ ಗಮನ ಹರಿಸಿ ಎಲ್ಲ ಜನರಿಗೂ ಸಾಲ್ವ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ರಾಜಕೀಯ ಪ್ರತಿನಿಧಿಗಳು ಎಲ್ಲಿ ನಿಮ್ಮ ಪರ ಧ್ವನಿ ಎತ್ತಬೇಕಲ್ಲ? ಯಾರು ಎತ್ತಾರೆ ಸರ್? ಎತ್ತೋದಿಲ್ಲ. ಜನರ ಕಷ್ಟ ಅವ್ರದ್ದು ಬೇರೆ ಅವರ ಹೊಡೆದಾಡ್ಕೊಂಡು ಕುತ್ಕೊಂತಾರೆ. ನಮ್ಮ ಪರಿಸ್ಥಿತಿ ಯಾರು ಕೇಳೋದಾರ ಹೇಳಿ? ಬೇರೆ ಅವ್ರು ಓಟ್ ಕೇಳಕ್ ಮಾತ್ರ ಬರ್ತಾರೆ. ನಾವು ಈಗೂ EMI ಕಟ್ಟೋದು ಬದ್ಲಿ ಇವರೇ ವಸತಿ ಇಲಾಖೆಯವರು ನಮಗೆ ಕೇಳಲಿ, ನಾವು EMI ಅವ್ರ ಹತ್ರನ ತಿಂಗಳ ಅಲ್ಲೇ ಕಟ್ಕೊಂತ ಹೋಗಿ ನಮಗೆ ಕೀ ಕೊಡ್ಲಿ. ನಮಗೇನು ಲೋನ್ ಏನು ಬೇಡ, ಬಡ್ಡಿ ಬೇಡ, ಏನು ಬೇಡ, ಯಾವ ಫೈನಾನ್ಸ್ನವರು ಬೇಡ. ವಸತಿ ನಿಗಮಕ್ಕೆ ಕಟ್ಕೊಂತ ಹೋಗಿ ನಮಗೆ ಗ್ಯಾರಂಟಿ ಇರ್ತೈತಿ. ನ್ಯಾಷನಲ್ ಬ್ಯಾಂಕ್ ಮಾಡ್ಕೊಡ್ಲಿ. ಒಂದೇ ಒಂದು ನ್ಯಾಷನಲ್ ಬ್ಯಾಂಕ್ ಬಂದಿಲ್ಲ ಸರ್, ಎಲ್ಲ ಪ್ರೈವೇಟ್ ಇವ್ರು ಬಂದಾರ. ಹೊಸರು ಎಲ್ಲ 13%, 18% ಬಂದಾರ. ನೋಡಿ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದವ್ರು ಎಷ್ಟು ಮೋಸ ಮಾಡ್ತಾರೆ ಜನರನ್ನಂದ್ರ ಪ್ರೈವೇಟ್ ಫೈನಾನ್ಸ್ನವ್ರು ಕರ್ಸ್ಯಾರ. ತೀರಾ ಏನ್ ನಾವು ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ನಾವೇನ್ ತೀರಾ ಏನ್ ಮಬ್ಬುಗಳು ಸರ್? ತೀರಾ ಅರ್ಥ ಆಗಲ್ವಾ? ನ್ಯಾಷನಲ್ ವೈಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ತೈತಿ. ಅಂದ್ರೆ ಸರ್ಕಾರಕ್ಕೆ ರಿಸರ್ವ್ ಬ್ಯಾಂಕ್ ಸಹಿತ ಗ್ಯಾರಂಟಿ ಕೊಡೋ ಪರಿಸ್ಥಿತಿ ಬಂದ್ ಹೋಯ್ತಲ್ಲ ಗೌರ್ಮೆಂಟ್ಗೆ. ರಿಸರ್ವ್ ಬ್ಯಾಂಕ್ನವ್ರು ಯಾರು ಇಲ್ವಾ ಸರ್ ಈ ಸರ್ಕಾರದಲ್ಲಿ? ಬೆಂಗಳೂರಲ್ಲಿ ಅಂತ ಪರಿಸ್ಥಿತಿ ಬಂತ ಸರ್ಕಾರಕ್ಕೆ ಅಂತ ಕೇಳಕ್ ಇಷ್ಟಪಡ್ತೀನಿ ಸರ್.